ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ, ಏನು ಆಶೀರ್ವಾದ ಇದೆ, ಏನಾಗುತ್ತೆ ಏನು ಹೋಗುತ್ತೆ ನೋಡೋಣ. ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಯಾರ್ದೋ ಭ್ರೂಣ ಹತ್ಯೆಗೆ ಶಿಕ್ಷೆ ಆಗತ್ತೆ, ಭ್ರೂಣ ಹತ್ಯೆ ಮಾಡಿಸಿದ್ದಕ್ಕೆ ಶಿಕ್ಷೆ ಆಗತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಿದ್ದಂಥ ವ್ಯಕ್ತಿ ಯಾರೋ ಮೇಲ್ ಪರ್ಸನ್ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಇಬ್ರು ಪರ್ಸನ್ ಯಾರೋ ಇದ್ದಾರೆ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಾ ಇರೋರು. ಸೊ ಅವರು ಇಬ್ರು ಫ್ರೆಂಡ್ಸ್ ಅಂತ ಗೊತ್ತಾಗಿ ನಿಮಗೆ ಶಾಕ್ ಆಗುತ್ತೆ. ಅವರಿಬ್ರು ಒಬ್ರಿಗೊಬ್ರು ಪರಿಚಯ ಇದ್ದಾರೆ ಅಂತ ತಿಳ್ಕೊಂಡೆ ನಿಮಗೆ ಶಾಕ್ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಪ್ರಾಣಿ ತಗೊಂಬರುವಂಥದ್ದು, ಅನಿಮಲ್ ತಗೊಂಬರುವಂಥ ಸಾಧ್ಯತೆ ಇದೆ. ಯಾರ್ದೋ ವಾಲೆ ಕಳೆದೋಗುತ್ತೆ, ವಾಲೆ ಕಳೆದೋಗಿದೆ, ಅದನ್ನ ತಗೊಂಡು ಹೋಗಿ ಅದನ್ನ ದುರುಪಯೋಗ ಪಡಿಸ್ಕೊಂಡವರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಮದುವೆ ವಿಚಾರದಲ್ಲಿ ಒಂದಷ್ಟು ಮೋಸಗಳು ನಡೀತಾ ಇದೆ, ಅದ್ರ ಬಗ್ಗೆ ಒಂದಷ್ಟು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇಬ್ರು ಪಾರ್ಟ್ನರ್ ಇದ್ರೆ ಅವ್ರ ಜೊತೆಗೆ ಇನ್ನ ಇಬ್ರು ಸೇರ್ಕೊಂಡು ಏನೋ ಪಾರ್ಟ್ನರ್ಶಿಪ್ ಮಾಡಬೇಕು, ಇನ್ನ ಸೇರಿಸ್ಕೊಳ್ಬೇಕು ಅನ್ಕೊಂಡಿದ್ದಾರೆ. ಸೊ ಸೇರಿಸ್ಕೊಬೇಡಿ, ನೀವಿಬ್ರು ಏನು ಪಾರ್ಟ್ನರ್ ಮಾಡ್ತಿದ್ದೀರಾ ಅದನ್ನ ನೀವೇ ಮಾಡಿ ಅನ್ನುವಂಥದ್ದು ಇದೆ. ಸೊ ಎರಡು ಫ್ಯಾಮಿಲಿಗಳ ಗುದ್ದಾಟ, ಜಗಳ ಒಂದು ದೊಡ್ಡ ಕದನದಲ್ಲಿ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬ್ರದರ್ಸ್ ಇದ್ರೆ ಕಿತ್ತಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಮಾಂಗಲ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದೋಷಗಳು ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ವಿವಾಹಕ್ಕೆ ಮುಂಚೆ ಒಂದು ವಿವಾಹ ಮಾಡ್ತಾರೆ, ಅದನ್ನ ಮಾಡಿಸ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ತುಂಬಾ ದೊಡ್ಡ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಇಲ್ಲಿ ಯಾರೋ ಕಸನ ತುಂಬಿಕೊಂಡು ಎಳ್ಕೊಂಡು ಹೋಗ್ತಾರಲ್ಲ, ಒಂದು ಮೂಟೆ, ಆ ಥರದವರು ಯಾರು ನಿಮಗೆ, ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತ, ಬಟ್ ಇಲ್ಲಿರೋ ಮೆಸೇಜ್ ಅದೇನೆ. ಸೊ ಅವರು ನಿಮಗೆ ಒಂದು ಕ್ಷಮೆನ ಕೊಡಬಹುದು ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಬಹುದು ಅನ್ನುವಂಥದ್ದು ಇದೆ. ಸೊ ಅವ್ರು ಯಾರು ಎಲ್ಲಿರ್ತಾರೆ ಈ ಥರ ಗೊತ್ತಿಲ್ಲ ನನಗೆ, ಬಟ್ ಏನೋ ಕಸದ ಮೂಟೆನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅವರು ನಿಮ್ಮ ಸಮಸ್ಯೆಗೆ ಪರಿಹಾರನ ಕೊಡ್ತಾರೆ, ಅಥವಾ ಅವ್ರ ಹತ್ರ ಹೋಗಿ ಏನೋ ನೀವು ಕ್ಷಮೆನ ಕೇಳಿ ಅವ್ರು ನಿಮಗೆ ರೈಟ್ ಡೈರೆಕ್ಷನ್ನ ಅಥವಾ ಒಂದು ಕ್ಷಮೆನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಏನು ವಿಚಾರಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ಏನೋ ಒಂದು ದೊಡ್ಡ ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಸೊ ಯಾರೋ ಗಾಸಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರವಾಗಿ ಗಾಸಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ನಿಮ್ಮ ಪರ್ಸನ್ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಆಗಿದೆ ಅಂತ ಬೇರೆ ಕಡೆ ನಿಮ್ಮ ಗಮನ ಅಥವಾ ನಿಮ್ಮ ಗಮನನ ತಪ್ಪಿಸಿ ಬೇರೆ ರಿಲೇಶನ್ಶಿಪ್ ಕಡೆ ಗಮನನ ಕೊಡ್ತಿದ್ದಾರೆ. ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಕುಂಡಲಿನಿ ಜಾಗೃತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಫ್ಯಾಮಿಲಿದು ಒಂದಷ್ಟು ಜಗಳಗಳು ನಡೆಯುವಂಥದ್ದು, ಫ್ಯಾಮಿಲಿ ಕಿತ್ತಾಟಗಳು ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಇದು ಒಂದು ಘೋರ ಅಂತ್ಯದಲ್ಲಿ ಅಂತ್ಯ ಆಗುತ್ತೆ, ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ನಿಮ್ಮ ಮನೆಗೆ ಹೆಚ್ಚಿನ ಪ್ರೊಟೆಕ್ಷನ್ ಬೇಕು, ಅದನ್ನ ಹಾಕ್ಕೊಳ್ಳಿ ಅಂತ ಇದೆ. ಜೊತೆಗೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಮೇಜರ್ ಅಟ್ರಾಕ್ಟಿವ್ ಆಗಿರುವಂಥ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ಅವರಿಗೆ ಅಟ್ರಾಕ್ಟ್ ಆಗಿರ್ತಾರೆ, ಬಟ್ ಅವರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಮ್ಯಾರೇಜ್ ಆಗಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆ ಇದೆ. ಸೊ ನೀವು ಮ್ಯಾರೇಜ್ ಆಗಿ ಬಿಡಿ, ಇದು ನಿಮಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ. ಆದರೆ ನೀವು ಮ್ಯಾರೇಜ್ ಆದರೂ ನಿಮ್ಮ ಲೈಫ್ ಪರ್ಪಸ್, ಸೋಲ್ ಪರ್ಪಸ್ ಇದೇ ಆಗಿರುತ್ತೆ. ನೀವು ಮ್ಯಾರೇಜ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಸೋಲ್ ಪರ್ಪಸ್ ಇದೇ ಆಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಮಕ್ಕಳು ಏನೋ ತುಂಟಾಟ ಮಾಡಿಕೊಂಡು ಏನೋ ಒಂದು ಸಮಸ್ಯೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಪ್ರಮುಖವಾದ ವಿಚಾರನ ಇಲ್ಲಿ ಕಾಣಿಸ್ತಾ ಇದೆ, ಅದನ್ನ ಹೇಳಬೇಕು. ನಿಮ್ಮ ದಾಂಪತ್ಯ ಜೀವನದ ಗುಟ್ಟು ಮಕ್ಕಳ ಮುಂದೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮಕ್ಕಳ ಮುಂದೆ ನಿಮ್ಮ ಪ್ರೈವೇಸಿ ಟೈಮನ್ನು ಮಕ್ಕಳ ಮುಂದೆ ನೀವು ಮಾಡೋದ್ರಿಂದ, ಸೊ ಮಕ್ಕಳು ಬೇರೆ ಕಡೆ ಹೋದಾಗ ತಮ್ಮ ವಯಸ್ಸಿನ ಮಕ್ಕಳ ಜೊತೆ ಅದೇ ಮಾಡ್ತಿದ್ದಾರೆ, ಅದನ್ನ ಮಾಡಬೇಡಿ.
ನಿಮ್ ಗಮನಕ್ಕೆ ಬಂದ್ರೆ ಅದನ್ನ ತಪ್ಪಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಬೆಕ್ಕಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗುವಂತ ಸಾಧ್ಯತೆ ಇದೆ. ಯಾರಾದ್ರೂ ಬೆಕ್ಕು ಸಾಕಿದ್ರೆ ಅದಕ್ಕೆ ಇಂಜೆಕ್ಷನ್ ಏನಾದ್ರೂ ಮಾಡಿಸ್ಬೇಕು ಅನ್ಸಿದ್ರೆ ಅದನ್ನ ಮಾಡಿಸಿ ಅನ್ನುವಂಥದ್ದು ಇದೆ. ಯಾರೋ ಆಮೆ ತರುವಂತ ಸಾಧ್ಯತೆ ಇದೆ. ತುಂಬಾನೇ ನೆಗೆಟಿವಿಟಿ ಆಗಿದೆ, ಅದು ಸರಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಹಕ್ಕಿ ಜ್ವರಕ್ಕೆ ವ್ಯಕ್ತಿರಿತವಾಗಿ ಇನ್ನೊಂದು ವಿಚಿತ್ರವಾದಂತ ಜ್ವರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಕಾಶದಲ್ಲಿ ಹಾರಾಡ್ತಾ ಇರುವಂತ ಪಕ್ಷಿಗಳು ಇದ್ಕಿದ್ದಂಗೆ ನೆರ ನೆಲಕ್ಕೆ ಉರುಳಿ ಬಿದ್ದಿ ಬಿದ್ದಿ ಹೋಗ್ತವೆ. ಈ ತರದ್ ಏನೋ ಒಂದು ಫ್ರೀಕ್ವೆನ್ಸಿ ಸಮಸ್ಯೆ ಆಗತ್ತೆ. ಜನಗಳ ಕಿವಿಗಳ ಒಂದಷ್ಟು ಸಮಸ್ಯೆ ಮಾಡುವಂತ ಒಂದಷ್ಟು ತಂತ್ರಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟಂಗೆ. ಈಗಾಗ್ಲೇ ಗುಬ್ಬಚ್ಚಿಗಳು ಕಣ್ಮರೆ ಆಗ್ತಾ ಇದೆ. ಆ ಥರನೇ ಏನೋ ಒಂದಷ್ಟು ದೊಡ್ಡ ಮಟ್ಟದ ಒಂದಷ್ಟು ವೈಬ್ರೇಷನ್ ಬಂದು ಅದು ಜನಗಳ ಕಿವಿಗಳಿಗೆ, ದೇಹಕ್ಕೆ ಸಂಪರ್ಕ ಆಗಿ ಅದರಿಂದ ಒಂದಷ್ಟು ತರಂಗಗಳಿಂದ ತೊಂದರೆ ಮಾಡುವಂತ ಪ್ರಯತ್ನನ ದುಷ್ಕರ್ಮಿಗಳು, ದುಷ್ಟರು, ದುಷ್ಟ ಅಟ್ಟಹಾಸನ ಮೆರೀಲಿಕ್ಕೆ ಮಾಡ್ತಿದ್ದಾರೆ. ಇದು ಒಂದೇ ಸತಿ ಹೈ ವೋಲ್ಟೇಜ್ ಅಲ್ಲಿ ಬಿಡಬೇಕು. ಅದರಿಂದ ಒಂದಷ್ಟು ಜನರಿಗೆ ವಿಚಿತ್ರವಾಗಿ ತಾಕಿ ಅವರಿಗೆ ಕಣ್ಣಿಗೆ ಅಥವಾ ಕಿವಿಗಳಿಗೆ ತಾಕಿ ಅಥವಾ ಶ್ವಾಸಕೋಶದ ಒಳಗೆ ಆ ಒಂದು ತರಂಗಗಳು ಹೋಗಿ ಸಮಸ್ಯೆ ಆಗ್ಬೇಕು ಅನ್ನುವಂಥ ರೀತಿಯಲ್ಲಿ ಏನೋ ಒಂದಷ್ಟು ಪ್ರಯೋಗಗಳು ಆಗ್ತಾ ಇದೆ, ತಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. 15ರಿಂದ 16 ತಿಂಗಳುಗಳ ಒಳಗೆ ಇದನ್ನ ಪ್ರಾಯೋಗಿಕವಾಗಿ ಈಗಾಗಲೇ ಚೆಕ್ ಮಾಡಿದ್ದಾರೆ. ಇದ್ರ ಮುಖಾಂತರ ಸಮಸ್ಯೆನ ಮಾಡಬೇಕು ಅನ್ಕೊಂಡಿದ್ದಾರೆ. ಟಾರ್ಗೆಟ್ ಇರೋದು ನಮ್ಮ ಭಾರತ ಆಗಿರೋದ್ರಿಂದ ನಮ್ಮ ಭಾರತದ ರಕ್ಷಣೆ ಇರೋದು ನಮ್ಮೆಲ್ಲರ ಕೈಯಲ್ಲಿ. ಸೊ ಹಾಗಾಗಿ ನಾವೆಲ್ಲರೂ ಭಾರತ ಮಾತೆನ ಮತ್ತೊಮ್ಮೆ ರಕ್ಷಿಸ್ಕೊಳ್ಳೋಣ, ಮತ್ತೊಮ್ಮೆ ಭಾರತ ಮಾತೆಗೆ ಯಶಸ್ಸನ್ನ ತಂದ್ಕೊಡೋಣ ಅನ್ನುವಂಥದ್ದು. ಎಸ್ಪೆಷಲಿ ಇದು ಸೈನ್ಯದ ಬಾರ್ಡರ್ಗಳಿಂದ ಶುರು ಆಗುತ್ತೆ ಈ ಫ್ರೀಕ್ವೆನ್ಸಿ. ಅಲ್ಲಿಂದ ಶುರು ಆದಂಥದ್ದು ಇಡೀ ದೇಶದ ಒಳಗೆ ತಲುಪುತ್ತೆ ಅನ್ನುವಂಥದ್ದು. ಈ ತರಂಗ ಫಸ್ಟ್ ಆಗಿ ಶುರು ಆಗ್ತಾ ಇರೋದು ನೀರೊಳಗಿಂದ ಅದನ್ನ ಬಾರ್ಡರ್ ಎಲ್ಲಿದೆ ಅಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಆ ಟಾರ್ಗೆಟ್ ಇಂದಾನೆ ಅದು ಶುರು ಆಗತ್ತೆ. ನೀರಿನಿಂದ ಶುರು ಆದಂತ ಅದು ಬಾರ್ಡರ್ಗಳಲ್ಲಿ ಬಂದು ಅಲ್ಲಿಂದ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮ್ ಅಥವಾ ಏನಿದು 5G 4G 6G ಈ ತರ ಟವರ್ಗಳು ಇದೆ, ಆ ಟವರ್ಗಳ ಮುಖಾಂತರ ಅದು ಹರಿದಿ ಒಂದಷ್ಟು ಬೇಡದೆ ಇರುವಂತ ಈ ಮೂರ್ಖರು ಹಾಕೊಂಡಿರ್ತಾರಲ್ಲ ಅವರ ಮನೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸ್ಫೋಟಗೊಳ್ಳುತ್ತೆ ಅನ್ನುವಂಥದ್ದು. ಸ್ಫೋಟ ಆದ್ರೆ ಆಗ್ಲಿ ಅದು ಒಂದು ಮನೆ ಅಥವಾ ಒಂದೇ ಒಂದು ಜಾಗಕ್ಕೆ ಆದ್ರೆ ಒಳ್ಳೇದು. ಬಟ್ ಇದು ಇಡೀ ದೇಶಕ್ಕೆ ಒಂದೇ ಸತಿ ಆಗಬೇಕು ಈ ಒಂದು ತರಂಗದ ಅಟ್ಯಾಕ್, ಫ್ರೀಕ್ವೆನ್ಸಿ ಅಟ್ಯಾಕ್. ನಂಗೆ ಗೊತ್ತಿಲ್ಲ ಹೇಗಂತ ಕರಿಬೇಕು ಅದನ್ನ ಅಂತ. ಸೊ ಮೆಕ್ಯಾನಿಸಮ್ ಅಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಅದನ್ನ ಏನಂತ ಕರೀತಾರೋ ನಂಗೆ ಗೊತ್ತಿಲ್ಲ. ನನಗೆ ಅರ್ಥ ಆಗ್ತಾ ಇರೋದು ಇಲ್ಲಿ ಇಷ್ಟೇ. ಯಾವ ರೀತಿ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಆಯ್ತು, ಈ ಟೆಲಿಫೋನ್ 5G ಈ ತರ ಎಲ್ಲ ತರಂಗಗಳು ಬಂದು ಅವಕ್ಕೆ ತಾಕಿ ಅವಕ್ಕೆ ಹೇಗೆ ಶಾಕ್ ಆಗುತ್ತೆ, ಅಥವಾ ಒಂದು ಕಂಬಿಲಿ ಒಂದು ಆನೆ ದಾಟ್ತಿರೋ ಹಾಗೆ ಅಥವಾ ಯಾವ್ದಾದ್ರು ಪ್ರಾಣಿ ಬರ್ದಿರೋ ಹಾಗೆ ಕರೆಂಟ್ ಅನ್ನ ಕೊಟ್ಟಿರ್ತಾರೆ. ಈ ತರದಲ್ಲಿ ಅದೊಂದು ಫ್ರೀಕ್ವೆನ್ಸಿ ಇರುತ್ತೆ ಅನ್ನುವಂಥದ್ದು ಇದೆ. ಇದು ಮೇನ್ ಆಗಿ ಟಾರ್ಗೆಟ್ ಮಾಡಿರೋದು ಹ್ಯೂಮನ್ಸ್ ಮೇಲೆ, ಮನುಷ್ಯರ ಮೇಲೆ, ಅದರಲ್ಲೂ ಭಾರತೀಯರ ಮೇಲೆ ಮಾಡಿರೋದು. ಯಾರು ಮಾಡಿರೋದು ಅನ್ನೋದಕ್ಕೆ ಈಗಾಗಲೇ ನಿಮ್ಗೆ ಐಡಿಯಾ ಬಂದಿದೆ. ಖಂಡಿತವಾಗ್ಲೂ ಅದೇ ಆಗಿರೋದು. ಈಗಾಗಲೇ 2-3 ಬಾರಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಉತ್ತರಗಳು ಸಿಕ್ಕಿದೆ. ಅಲ್ಲೇ ಇದನ್ನ ಹಿಡಿಬಹುದಿತ್ತು, ಬಟ್ ತಡೆ ಹಿಡಿಲಿಲ್ಲ. ತಡೆ ಹಿಡಿದಿರ ಬಿಟ್ಟಿದ್ದಕ್ಕೆ ಈ ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅವರು ಕಾರಣ ಆಗಿದ್ದಾರೆ. ಇದು ತುಂಬಾ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಈ ಸ್ಫೋಟ ಏನಾದ್ರೂ ಇಲ್ಲಿ ಆಗಿದ್ದೆ ಆದ್ರೆ ಅಥವಾ ಈ ಸ್ಫೋಟ ಏನಾದ್ರೂ ನಡೆದಿದ್ದೆ ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ದುಷ್ಟ ಕಾರ್ಯ ಮಾಡಿದಂಥವ್ರು ಇನ್ನ ಹೆಚ್ಚು ಬಲಾಢ್ಯರಾಗ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೇಗಿದೆ ಅಂದ್ರೆ ಇದನ್ನ ಅವರು ಮಾಡ್ತಾರೆ ಮೂರ್ಖರು. ಈ ಸ್ಫೋಟನ ಮಾಡಿದ್ಮೇಲೆ ಇದರಿಂದ ಬಂದಂತ ತರಂಗಗಳು ಅವರ ದೇಶನು ಅವರ ಒಂದು ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಹೋಗ್ತಾರೆ ಅನ್ನುವಂತ ಒಂದು ಸಣ್ಣ ಜನರಲ್ ನಾಲೆಡ್ಜ್ ಕೂಡ ಇಲ್ವೇನೋ ಅವರಿಗೆ ಅಂತ ನನ್ಗನ್ನಿಸ್ತಾ ಇದೆ.
ಸೊ ಹಾಗಾಗಿ ಇದನ್ನ ಹೇಗೆ ತಡಿಬಹುದು ಅಂದ್ರೆ ತುಂಬಾ ಸುಲಭವಾಗಿ ತಡಿಬಹುದು ಅನ್ನುವಂಥದ್ದು ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಹೇಗೆ ತಡಿಬಹುದು ಅನ್ನೋದಕ್ಕೆ ಒಂದು ಮ್ಯಾಪ್ ಅನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಐಡಿಯಾಸ್ ಅನ್ನ ಮಾಡಿ ಇದನ್ನ ಹೇಗೆ ತಡಿಬಹುದು ಅನ್ನುವಂತ ಒಂದು ಸುದರ್ಶನ ಚಕ್ರದ ರೀತಿಲಿ ಅವರು ಮಾಡಿ ಯಾರೋ ಒಬ್ರು ಮಾಡಿ ದೇಶದ ಹಿತಚಿಂತಕರು ಅನ್ನಿ ಅವರು ನಿಮ್ಮವರೆಗೂ ತಲುಪಿಸಿದ್ದಾರೆ. ಅದು ಈಗಾಗಲೇ ನಿಮ್ಮ ಡೆಸ್ಕ್ ಮೇಲೆ ಎಲ್ಲಾದ್ರೂ ಇರಬಹುದು. ಈ ರೀಡಿಂಗ್ ಯಾರಿಗೂ ಹೋಗ್ತಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಡೆಸ್ಕ್ ಏನಿದೆ, ನಿಮ್ಮ ಕಾರ್ಯ ಮಾಡುವಂತ ಕೆಲಸ ಮಾಡುವಂತ ಜಾಗ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂಗೆ ಇದೆ. ಅವರು ತುಂಬಾ ಸತಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಕ್ ಬಂದಾಗ ಇದನ್ನ ಯಾರೋ ತಗೊಂಡಿಲ್ಲ ಅನ್ನುವಂಥದ್ದು ಇದೆ. ಯಾಕೆ ತಗೊಂಡಿಲ್ಲ, ಹೇಗ್ ತಗೊಂಡಿಲ್ಲ ಅಥವಾ ಮೂರ್ಖರ ತರ ಕಾಣಿಸಿದ್ರ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಇದನ್ನ ಇವಾಗೆ ನೀವು ಮಾಡ್ಬೇಕು. ಇನ್ನ 18ರಿಂದ 16 ತಿಂಗಳುಗಳ ನಡುವೆ ಇದು ನಡೆಯೋದ್ರಿಂದ ಅಲ್ಲಿವರೆಗೂ ನಮ್ಗೆ ಟೈಮ್ ಇದೆ ಅನ್ನುವಂಥದ್ದು. ಸೊ ಅವ್ರು ಮಾಡಿದ್ರು ಅಂತ ಅದನ್ನ ನಾವು ಹಾಗೆ ಬಿಡೋದಕ್ಕಾಗೋದಿಲ್ಲ. ಸೊ ಇದನ್ನ ಹೇಗೆ ತಡಿಬೇಕೋ ಹಾಗೆ ಎಲ್ಲರೂ ಕೂಡ ತಡಿಬೇಕು ಅನ್ನುವಂಥದ್ದು ಇದೆ. ಮಾತೃ ಹೃದಯಕ್ಕೆ ಬೆಂಕಿ ಇಡೋದಕ್ಕೆ ಬಂದವರಿಗೆ ಮಾತೃ ಆ ಮಾತೃ ಹೃದಯ ಏನು ಹಾಲು ಕುಡ್ಸಿರುತ್ತೆ ಅದನ್ನ ಕಗ್ಸೋದಕ್ಕೂ ಕೂಡ ತಾಯಿಗೆ ಬರುತ್ತೆ. ಆ ಮುಠಾಳ್ರಿಗೆ ಅದು ಅರ್ಥ ಆಗಿಲ್ಲ, ಇನ್ಮುಂದೆ ಅರ್ಥ ಆಗುತ್ತೆ. ಯಾರು ತಾಯಿಗೆ ಅಥವಾ ತಾಯಿ ಸ್ಥಾನಕ್ಕೆ ಅವಮಾನನ ಮಾಡಿದೀರಾ ರೆಡಿಯಾಗಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಅದನ್ನ ಅನುಭವಿಸ್ಲಿಕ್ಕೆ ಏಂಜಲ್ ಬೇಬಿ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಎಸ್, ನಿಮ್ಮ ಡೆಸ್ಕ್ ಮೇಲೆ ಇದೆ. ಅದನ್ನ ಒಂದು ಕೋಡ್ ಇದೆ. ಕೋಡನ್ನ ಕೋಡೆಡ್ ಆಗಿ ಒಡೆದಾಗ ಅದಕ್ಕೆ ಇನ್ನೊಂದು ಕೋಡಿಗೆ ಆಡ್ ಮಾಡಿದಾಗ ಆ ಕೋಡನ್ನ ರಿಮೂವ್ ಮಾಡಿದಾಗ ಆ ಕೋಡನ್ನ ಆಡ್ ಮಾಡಿದಾಗ ಈ ತರ ಏನೇನೋ ಸಾಕಷ್ಟು ಇದೆ. ಯಾಕೆ ಅಷ್ಟೊಂದು ರಹಸ್ಯವಾಗಿ ಇಟ್ಟಿದ್ದಾರೆ ಅಂದ್ರೆ ನಿಮ್ಮ ಡೆಸ್ಕ್ ಮೇಲೆ ಅದು ಬರೋ ಅಷ್ಟರಲ್ಲಿ ತುಂಬಾ ಜನರ ಕಣ್ತಪ್ಸಿ ಬಂದಿದೆ. ಸೊ ಹಾಗಾಗಿ ನಿಮ್ಮ ಅಕ್ಕಪಕ್ಕದಲ್ಲೇ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋ ಅಂಥವ್ರು ಕೂಡ ಇದ್ದಾರೆ. ಸೊ ಕರೆಂಟ್ ಕೂಡ ಬಂದಿದೆ. ಸೊ ಖಂಡಿತವಾಗ್ಲೂ ಇದು ಸತ್ಯ ಇದೆ. ಇದು ಯಾರಿಗ್ ತಲುಪಬೇಕೋ, ಹೇಗ್ ತಲುಪಬೇಕೋ, ಯಾವಾಗ ತಲುಪಬೇಕೋ ಗೊತ್ತಿಲ್ಲ. ಸೊ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಒಳ್ಳೇದಾಗ್ಲಿ. ಒಳ್ಳೇದಾಗತ್ತೆ, ಆಗತ್ತೆ. ಸೊ ವಸುದೈವಕ ಕುಟುಂಬ ಅಂದ್ರೆ ಅಷ್ಟು ಸುಲಭ ಅಲ್ಲ. ವಸುದೈವಕ ಕುಟುಂಬನ ಹೊಡಿಬೇಕು ಅಂದ್ರೆ ಅವರು ತುಂಬಾನೇ ಶ್ರಮ ಹಾಕಬೇಕು. ದತ್ತಾತ್ರೇಯರ ಒಂದು ಹೆಸರಿನಲ್ಲಿ ನಿಮ್ಗೆ ಆ ಒಂದು ಸುಳಿವು ಸಿಗತ್ತೆ, ಯಾರು ತಂದ್ಕೊಟ್ಟಿರೋದು ಅನ್ನೋದು. ಒಂದು ದತ್ತಾತ್ರೇಯರ ಹೆಸರಿನ ಸುಳಿವಿನೊಂದಿಗೆ ಈ ಒಂದು ಡಿಕೋಡ್ ಯಾರು ಮಾಡ್ತಾರೆ ಅಥವಾ ಇದನ್ನ ಯಾರು ಇದರಿಂದ ಹೊರಗೆ ತಂದ್ಕೊಡ್ತಾರೆ ಅಥವಾ ಇದ್ರ ಬಗ್ಗೆ ಯಾರು ಇದಕ್ಕೆ ಒಂದು ಸಮರ್ಪಕವಾದ ಒಂದು ಈ ಮಾಯಾಜಾಲನ ಬಿಚ್ಚೋದಕ್ಕೆ ಪ್ರಯತ್ನ ಪಟ್ರು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಅವ್ರನ್ನ ಸೀಕ್ರೆಟ್ ಆಗಿ ಕರೆದಿ ಸನ್ಮಾನ ಮಾಡಿ ಕಳಿಸಿ ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ, ಇದು ಯಾವುದೇ ಮೂರ್ಖರ ಕೈಗೆ ಹೋಗೋದಿಲ್ಲ. ಈ ಮೆಸೇಜ್ ಓನ್ಲಿ ಯಾರು ಇದನ್ನ ಒಂದು ರಿಮೂವ್ ಮಾಡ್ತಾರೆ ಅಥವಾ ಈ ನಿಜವಾದ ಒಂದು ಏನ್ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಂಗೆ ಮೆಸೇಜ್ ಮಾಡಕ್ ಆಗ್ಲಿಲ್ಲ, ತುಂಬಾ ತಲೆ ನೋಯ್ತಾ ಇತ್ತು ಅಂತ ಸುಮ್ಮನೆ ಮಲಗ್ಬಿಟ್ಟಿದೆ. ಸೊ ಇದು ಎಬ್ಬರಿಸಿ ಕೂರಿಸಿ ಇದನ್ನ ಮಾಡು ಅಂತ ಹೇಳ್ತಿದೆ. ಸೊ ನಂಗೆ ಗೊತ್ತಿರ್ಲಿಲ್ಲ ಇಷ್ಟು ಇಂಪಾರ್ಟೆಂಟ್ ಅಂತ. ಒಂದು ವಾರದಿಂದ ನಂಗೆ ಬರೀ ಭಾರತದ ಚಿತ್ರನೇ ಬರ್ತಾ ಇತ್ತು. ಎಸ್ಪೆಷಲಿ ಜಮ್ಮು ಕಾಶ್ಮೀರ್ ಮತ್ತೆ ಗುಜರಾತೆ ಕಾಣಿಸ್ತಾ ಇತ್ತು ನಂಗೆ. ನಾನು ತುಂಬಾ ಟ್ರೈ ಮಾಡಿದೆ. ಎಸ್, ಕೋಮುಗಲ್ಭೆ ಇರಬಹುದು ಅಥವಾ ಬೇರೇನೋ, ಈಗ ಯುಗಾದಿ ಹಬ್ಬ ಇದೆ. ಸೊ ಬೇರೆ ಏನಾದ್ರೂ ರೀಸನ್ ಇರ್ಬೋದು, ಬೇರೆ ಏನಾದ್ರೂ ಇರ್ಬೋದು ಅಥವಾ ಆಗಸ್ಟಿಗೆ ಏನಾದ್ರೂ ತಯಾರಿ ನಡೀತಾ ಇರಬಹುದು ಅಂತ ಅನ್ಕೊಂಡೆ. ಬಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇದಕ್ ಮುಂಚೆ ಕೂಡ ಈ ತರನೇ ನಂಗೆ ಮೆಸೇಜ್ ಬಂದಿದ್ದಾಗ ನಾನು ಇಗ್ನೋರ್ ಮಾಡ್ಬಿಟ್ಟಿದ್ದೆ. ಸೊ ಅದನ್ನ ಹೇಳಿರ್ಲಿಲ್ಲ. ಅವಾಗೇನೆ ಪುಲ್ವಾಮಾ ಅಟ್ಯಾಕ್ ತರ ಆಗಿದ್ದು. ಎಸ್, ನಾನೇನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಪ್ರಾರ್ಥನೆ ಏನ್ ಬೇಕಾದ್ರೂ ಮಾಡಬಹುದು. ಇದಕ್ಕೆ ಇದರ ಮೇಲೆ ನಂಗೆ ನಂಬಿಕೆ ಇದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಮೆಸೇಜ್ ಎಲ್ಲಿವರೆಗೂ ಹೋಗ್ಬೇಕೋ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಏಂಜಲ್ ತಲುಪಿಸ್ತಾರೆ ಅನ್ನುವಂಥ ಭರವಸೆ ನಂಗೆ ಇದೆ. ಯಾಕೆ ಅಂದ್ರೆ ರಕ್ಷಾ ದೇವತೆಗಳು ಯಾವಾಗ್ಲೂ ಎಲ್ಲ ಕಡೆನೂ ಇರ್ತಾರೆ, ಅವ್ರ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ನಿಂತ ನೀರು ಪದೇ ಪದೇ ಅಳ್ಳಾಡ್ತಾ ಇದ್ರೆ ಅಲ್ಲೇನೋ ಸಮಸ್ಯೆ ಇದೆ ಅಂತ ಅದನ್ನ ನೋಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಿತ್ರವಾದ ಪ್ರಾಣಿ ಭೂಮಿ ಮೇಲೆ ಕಾಣಿಸ್ಕೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಸಾಕಷ್ಟು ಅಗ್ನಿ ಉಂಡೆಗಳನ್ನ ಉಗಿತಾ ಇರುತ್ತೆ
ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದು ದೇಹದ ಮೇಲೆ ಪ್ರಯೋಗ ಮಾಡಿ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಒಂದು ಗೊತ್ತಿಲ್ಲ, ಒಂದು ಹೇಗೆ ಹೇಳೋದು ಅಂದ್ರೆ ನೆಗೆಟಿವಿಟಿ ಮಾಡಿ ಸೊ ಅವರ ಹೆಡ್ಡನ್ನೇ ಅಲ್ಲಿ ದೇವರಿಗೆ ಕೊಟ್ಟು ತಿನ್ಲಿಕ್ಕೆ ಈ ತರ ಎಲ್ಲ ಏನೋ ಒಂಚೂರು ಪ್ರಯೋಗಗಳು ಮಾಡ್ತಿದ್ದಾರೆ. ಈ ಥರದ್ದೆಲ್ಲ ಇದೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಳ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲಕ್ಕಿ ವರ್ಡಿಂದ ನಿಮಗೆ ಒಂದಷ್ಟು ಸ್ಪೆಷಲ್ ಗಿಫ್ಟ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಏನೋ ಒಂದು ಫಿಲಮಲ್ಲಿ ಅನಿಮಲ್ ಫಿಲಮಲ್ಲಿ ನಿಮಗೆ ವಾಯ್ಸ್ ಓವರ್ ಮಾಡಲಿಕ್ಕೂ ಕೂಡ ಅವಕಾಶ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಲವ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆ ಇದೆ. ಏಂಜಲ್ಸ್, ನಿಮ್ಮ ಸ್ಪಿರಿಟ್ ಅನಿಮಲ್, ನಿಮ್ಮ ಆನ್ಸಿಸ್ಟರ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಯಾವುದಕ್ಕೂ ಹೆದರ್ಕೊಳ್ಬೇಡಿ. ಸೊ ಹೆಚ್ಚಿನ ಒಂದು ಒಳಿತು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೋಳಿ ಸಾಕಣೆಯಿಂದ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ. ಯಾರಾದರೂ ಕೋಳಿ ಸಾಕಬೇಕು ಅನ್ನುವಂಥ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್, ಪ್ಲೀಸ್ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು ಅಂದರೆ ನೀವು ಕೂಡ ಒಂದಷ್ಟು ವಿಶೇಷವಾದಂಥ ತಯಾರಿಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾವ ಮಟ್ಟದಲ್ಲಿ ನಿಮಗೆ ತೊಂದರೆ ಇದೆಯೋ ಗೊತ್ತಿಲ್ಲ, ಬಟ್ ಅದೇ ಮಟ್ಟದಲ್ಲಿ ನಿಮಗೆ ಸುರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಕೈಗೆ ಸಿಗದಿರೋ ಹಣ್ಣು ಹುಳಿ ಅಂತ ಅಪಪ್ರಚಾರ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಳಿತು ಕಡೆ ನಿಮಗೆ ಸಹಾಯ ಮಾಡಿದಂಥ ಮಾರ್ಗದರ್ಶಕರನ್ನಾಗಿರ್ಲಿ ಅಥವಾ ನೀವು ಈ ಯಶಸ್ಸನ್ನ ನೋಡೋದಕ್ಕೆ ಯಾರೇ ಕಾರಣ ಆಗಿರ್ಲಿ ಅವರ ಬಗ್ಗೆ ನಿಮಗೆ ಒಂದು ಕೃತಜ್ಞತಾ ಭಾವ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದಷ್ಟು ಒಂದು ಧರ್ಮ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಜಾತಿ ವೈಷಮ್ಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ತಿಳಿಗೇಡಿಗಳು ಪರ್ಸ್ಗಳನ್ನ ಕದ್ದು ಹೆಣ್ಮಕ್ಳನ್ನ ಆಟ ಆಡಿಸ್ತಾ ಇದ್ದಾರೆ ಎಲ್ಲೋ. ಇದರಿಂದ ಒಂದಷ್ಟು ದೊಡ್ಡ ಸಮಸ್ಯೆನೆ ಎದುರಾಗಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆದರ್ಕೊಂಡು ಏನೋ ಒಂದಷ್ಟು ಸಮಸ್ಯೆ ಆಗ್ತಿದೆ. ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪುಂಡರು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಅದನ್ನ ಎಲ್ಲೂ ಹೇಳಕ್ ಆಗ್ದಿರಾ ಒದ್ದಾಡ್ತಾ ಇದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನೀವಿರುವಂತ ಸ್ಥಳದಲ್ಲೇ ಈ ಸಮಸ್ಯೆಗಳು ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ತೊಂದರೆಗಳನ್ನ ಮಾಡೋದಕ್ಕೆ ಒಂದಷ್ಟು ದುಷ್ಟರು ಕಾಯ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಗೊಂಡು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ಮಾನಸಿಕವಾಗಿ ಅಸ್ವಸ್ಥರ ತರ ಕಾಣುವಂಥವ್ರು ಅಥವಾ ಒಂದು ರೀತಿಲಿ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋ ಅಂಥವ್ರು, ಸೊ ಆ ಮಾಹಿತಿ ಹೊರಗೆ ಬಂತು ಅಥವಾ ಆ ಮಾಹಿತಿ ಯಾರು ಹೇಳಿದ್ರು, ಒಂದು ಎಚ್ಚರಿಕೆ ಹೋಗಿದೆ ಅವರಿಗೆ ಅನ್ನುವಂಥ ಕಾರಣಕ್ಕೆ ತೊಂದರೆ ಮಾಡಬೇಕು ಅಂತ ಪ್ರಯತ್ನನ ಪಡ್ತಿದ್ದಾರೆ. ಸೊ ಈ ತರ ಯಾರು ತೊಂದರೆ ಮಾಡ್ತಿದಾರೋ ಅವ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಿತ್ರವಾದ ಸಯಾಮಿ ಮಗು ಹುಟ್ಟುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ಸಾಧ್ಯ ಆದಷ್ಟು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾದ್ರೆ ಅದನ್ನ ನನಗೆ ಗೊತ್ತಿಲ್ಲ, ನಾನು ಯಾವುದನ್ನು ಇಲ್ಲಿ ಹೇಳೋದಿಲ್ಲ. ನಿಮ್ಗೆ ಏನ್ ತಗೊಬೇಕು ಅನ್ಸುತ್ತೋ ನಿರ್ಧಾರ ಆವಾಗ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ಅದರಿಂದ ತುಂಬಾ ಒಂದು ಕೆಟ್ಟ ರೀತಿಯ ವೈಬ್ ಬರುತ್ತೆ. ಒಂದು ಸಮಾಜಕ್ಕೆ ಒಂದು ಕೆಟ್ಟದು ಆಗಿ ಉಳಿಯುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕೊಲೆ ಪ್ರಯತ್ನಗಳು ಎಸ್, ಸಾಕಷ್ಟು ಕೊಲೆಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಈಗಾಗಲೇ ಇಬ್ರು ಮೂವರ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೊಲೆ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆನೆ
ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಗುಂಪು ರಚನೆಯಾಗಿದೆ. ನಂಗೆ ಗೊತ್ತಿಲ್ಲ ಇದನ್ನ ಹೇಳಬೇಕೋ ಹೇಳಬಾರ್ದು. ನಮ್ಮ ಪತ್ರಕರ್ತೆ ಇದ್ರಲ್ಲ ಗೌರಿಯವರು, ಆ ಥರದ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ತಿಳ್ಕೊಳ್ಬೇಕು ಗೊತ್ತಿಲ್ಲ, ಬಟ್ ಯಾರಿಗೆ ತೊಂದರೆ ಮಾಡಬೇಕು ಅನ್ಕೊಂಡಿದ್ದಾರೆ ಅವರಿಗೆ ಇನ್ನೊಂದು ಇಲ್ಲಿ ಕಾಣಿಸ್ತಾ ಇದೆ. ಸಡನ್ ಆಗಿ ಬಂದು ಡೋರ್ ಓಪನ್ ಮಾಡಿದ ತಕ್ಷಣ ಯಾರೋ ಶೂಟ್ ಮಾಡಿ ಹೋಗ್ತಾ ಇದ್ದಾರೆ, ಆ ಥರ ಕೂಡ ಕಾಣಿಸ್ತಾ ಇದೆ. ಸೊ ಆ ಥರದ್ದು ಏನಾದರೂ ಇದ್ರೆ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಒಂದಷ್ಟು ಕಾಣಿಸ್ತಾ ಇದೆ. ಸೊ ನೋಡ್ಕೊಳ್ಳಿ, ಒಂಚೂರು ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಡಿ ಬಾಸ್ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳೋಣ, ಡಿ ಬಾಸ್ ಬಿಡುಗಡೆ ಆಗ್ತಾರೆ ಅಂತ ಬಂದಿತ್ತಲ್ಲ, ಬಿಡುಗಡೆ ಆಗಿದಾರಲ್ಲ. ಸೊ ಆಗಲಿ, ಕರ್ಮಣೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ ಅಲ್ವಾ. ಸೊ ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಸೊ ಹೆಂಡತಿ ಅಂದರೆ ಅವಳು ಎರಡನೇ ತಾಯಿ ಸಮಾನ ಅಲ್ವಾ. ಸೊ ಇರಲಿ, ಅದನ್ನು ಅಲ್ಲೇ ಬಿಟ್ಬಿಡೋಣ. ಸೊ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗೋದ್ರಲ್ಲಿ ಇದೆ. ಈ ವರ್ಷ ಎಲ್ರಿಗೂ ಭೂಮಿ ತಗೊಳ್ಳೋದು ತುಂಬ ದುಬಾರಿ ಆಗ್ಬಿಡ್ಬೋದು, ಯಾಕೆಂದರೆ ಭೂಮಿ ರೇಟ್ ತುಂಬ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಕಡೆ ನದಿಗಳು ಬತ್ತಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ನದಿಗಳು ಬತ್ತಿ ಹೋಗ್ತವೆ ಅನ್ನುವಂಥದ್ದು ಇದೆ. ಸೊ ಆ ನದಿಗಳನ್ನ ಬತ್ತಿ ಹೋದಂಥ ಸಮಯದಲ್ಲಿ ಅಲ್ಲಿ ಒಂದಷ್ಟು ಕ್ಲೀನಿಂಗ್ ಕೆಲಸನೋ ಅಥವಾ ಅಲ್ಲಿರುವಂಥ ಮರಳು ಕಲ್ಲುಗಳನ್ನೆಲ್ಲ ತೆಗಿಯುವಂಥ ಕೆಲಸನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಆ ಥರ ಮಾಡೋಕ್ಕೆ ಹೋದಾಗ ನಿಮಗೆ ಏನೋ ವಿಶಿಷ್ಟವಾದಂಥದ್ದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ನದಿಯ ಉಗಮ ಆಗಿದೆ. ಈಗಾಗಲೇ 2 ನದಿಗಳು ಹರಿತಾ ಇದ್ದಾವೆ ಬೆಂಗಳೂರಲ್ಲಿ, ಯಾರಿಗೂ ಗೊತ್ತಾಗಿಲ್ಲ. ಅದು ಮುಂದಿನ ದಿನಗಳಲ್ಲಿ ಈ ವರ್ಷದ ಎಂಡಿಂಗ್ ಆಗುವಷ್ಟರಲ್ಲಿ ಆ ನದಿಗಳು ಇನ್ನೂ ಹೆಚ್ಚು ಜೋರಾಗಿ ಉಕ್ಕಿ ಹರಿತವೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ಜೀವನಕ್ಕೆ ತೊಂದರೆ ಮಾಡಕ್ಕೆ ಬಂದವರು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡಿದವರು ಮಾಡಿದಾಯ್ತು ಅಂತ ಅಂದ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರೋ ನಿಮ್ಮ ಲೈಫಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತೂಕದ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನನಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನ್ನೋ ವಿಚಾರ ಕಾಣಿಸ್ತಾ ಇದೆ. ಏನು ಅಂದರೆ, ಗಣೇಶ ನಿಮ್ಮನ್ನ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಇದೆ. ಅಂದರೆ ನಿಜವಾಗ್ಲೂ ಗಣೇಶನೇ. ನಂಗಿದು ತಮಾಷೆ ಅನ್ಸ್ಬೋದು ನಿಮಗೆ, ಬಟ್ ನಿಜವಾಗ್ಲೂ ಗಣೇಶನೇ. ಅವ್ರ ವೆಹಿಕಲ್ ಕೂಡ ವಿಚಿತ್ರವಾಗಿ ಇರುತ್ತೆ. ಅದು ಮೂಷಿಕನ ವೆಹಿಕಲ್ ವಿಚಿತ್ರವಾಗಿ ಇರುತ್ತೆ. ಅದ್ರ ಮೇಲೆ ಕೂತ್ಕೊಂಡು ತುಂಬ ಡುಮ್ಮಣ್ಣ ಗಣೇಶ ಥರ ಬರ್ತಾರೆ. ತುಂಬ ಡುಮ್ಮಣ್ಣ ಅಂದರೆ ಡುಮ್ಮಣ್ಣ, ಡುಮ್ಗಿರ್ತಾರೆ. ಲೈಕ್ ಅದಾನ್ ಸ್ವಾಮಿ ಇದ್ರಲ್ಲ ಅಷ್ಟು ದಪ್ಪಕ್ಕೆ, ಮುಂಚೆ ಇದ್ರಲ್ಲ ಅಷ್ಟು ದಪ್ಪಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಏನು ಮಾತಾಡ್ತಾರೋ ಏನು ಹೇಳ್ತಾರೋ ಗೊತ್ತಿಲ್ಲ. ಜಸ್ಟು ಯಾರ ಜೊತೆನೋ ನೀವು ಜಗಳ ಆಡ್ತಾ ಇರ್ತೀರೋ ಅಥವಾ ಎಲ್ಲಾದರೂ ಹೋಗಿದಾಗ ನಿಮ್ಮ ಮುಂದೆ ಹಾಗೆ ನೋಡಿ ನಕ್ಕಿ ಪಾಸ್ ಆಗ್ತಾರೆ ಅನ್ನುವಂಥದ್ದು. ಯಾಕೆ ಬರ್ತಾರೆ ಅಂದರೆ, ನಿಮ್ಮನ್ನ ನೋಡಬೇಕು ಅಂತ ಗಣೇಶನಿಗೆ ಅನಿಸಿ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಬರ್ತಾರೆ ಅಂತ. ಸೊ ಪ್ರೆಗ್ನೆನ್ಸಿ ಮಾಡಬೇಕಾದ್ರೆ ಸ್ಕ್ಯಾನಿಂಗಲ್ಲಿ ಏನೋ ರಾಂಗ್ ರಿಪೋರ್ಟ್ ಬರ್ತಿದೆ, ಅದನ್ನು ಸ್ವಲ್ಪ ಚೆಕ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇಬಿ ಸ್ಕ್ಯಾನಿಂಗ್ ಆಗಬೇಕಾದ್ರೆ ಅದರಲ್ಲಿ ಏನೋ ರಾಂಗ್ ರಿಪೋರ್ಟ್ ಬರ್ತಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲ ಸ್ಕ್ಯಾನಿಂಗ್ ಮಿಷಿನ್ ಏನಾದರೂ ಮಿಸ್ಟೇಕ್ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಹೆವಿ ಎನರ್ಜಿ ಇದೆ. ಯಾರ್ದೋ ಮನೆಗೆ ಆಮೆ ಕೂಡ ತೊಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಎಷ್ಟು ಮೆಸೇಜ್ ಬರ್ತಿದೆ ಅಂದರೆ, ನಾನು ಒಂದು 7 ವರ್ಷದಲ್ಲಿ ಇನ್ನೊಂದು ಪಾಸ್ ಆಗಿ ಹೋಗ್ತಾ ಇದೆ. ಸೊ ಕ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಚಿಟ್ಟೆ ಗಾರ್ಡನ್ ಕೂಡ ಆದಷ್ಟು ಬೇಗ ಉದ್ಘಾಟನೆ ಆಗುತ್ತೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಮಗು ಬೇರೆ ಏನೋ ಚೂಪಾದಂಥದ್ದನ್ನ ಮುಟ್ಟಿ ಪೆಟ್ ಮಾಡ್ಕೊಳ್ಳುತ್ತೆ ಕೈಗೆ, ಸ್ವಲ್ಪ ಹುಷಾರಾಗಿರಿ ಅದ್ರ ಕಣ್ಣಿಗೆ, ಕೈಗೆ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡಿ, ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನ ಮಾಡಿ, ನಿಮ್ಮ ಕುಲದೇವರ ಆರಾಧನೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪ್ರತಿ ಊರಲ್ಲೂ ಒಂದೊಂದು ರೀತಿಯ ಆ ಹೇಗೆ ಹೇಳೋದು, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೆ ಸಾಕಷ್ಟು ಪೂಜೆ ಪುನಸ್ಕಾರಗಳು ಇರುತ್ತೆ. ಮತ್ತೆ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಲ್ಲಿನ ಒಂದು ನೆಗೆಟಿವಿಟಿ ಊರೊಳಗೆ ಬರ್ದಿರೋ ಹಾಗೆ ಮಾಡುವಂತ ಪೂಜೆಗಳು ಇರುತ್ತೆ. ಸೊ ಸತ್ತವರು ಸತ್ಮೇಲೆ ಸತ್ತಂತೆ ಇರಬೇಕು, ಬದುಕಿರೋರ ಹಾಗೆ ಆಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಂಗೆ ಗೊತ್ತಿಲ್ಲ, ಯಾರ ಮನ್ಸು ನೋಯ್ಸಕ್ಕೆ ನಾ ಇದು ಹೇಳ್ತಾ ಇಲ್ಲ. ಸೊ ನಂಗೆ ಹಾಗೆ ಅನ್ನಿಸ್ತಾ ಇದೆ, ಇಲ್ಲಿ ಏನ್ ಬರ್ತಿದ್ಯಾ ಅದನ್ನ ಹೇಳ್ತಿದ್ದೀನಿ ಅಷ್ಟೇ. ಆ ತರ ಸಂಬಂಧಪಟ್ಟಂಗೆ ಊರಿನ ಮಕ್ಕಳ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಆಗ್ತಾ ಇದೆ. ಹೀಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಏನೋ ಒಂದು ಕಲ್ಲಿದೆ, ಆ ಕಲ್ಲಿಗೆ ಹೆಚ್ಚಿನ ಒಂದು ಗೊತ್ತಿಲ್ಲ, ಏನೋ ಒಂದು ಬಲಿ ತರ ಕೊಟ್ಟಿ 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 ಆ ಕಲ್ಲು ವಿಚಿತ್ರವಾಗಿ ಆಡೋದಕ್ಕೆ ಶುರುವಾಗಿದೆ. ಸೊ ಆ ಜಾಗನ ಶುದ್ಧೀಕರಿಸಿದ್ರೆ ಸ್ವಲ್ಪ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಜಾಗನ ಶುದ್ಧೀಕರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ಜಾಗ ಅನ್ನೋದು ಗೊತ್ತಿಲ್ಲ, ಒಟ್ನಲ್ಲಿ ಆ ಜಾಗನ ಶುದ್ಧೀಕರಿಸ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಹೆಚ್ಚಿನ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ತೊಂದರೆನ ತಪ್ಪಿಸ್ಬೇಕು ಅಂದ್ರೆ ನೀವು ಅಲ್ಲಿ ಒಂದು ಜ್ಯೋತಿನ ಬೆಳಗಿ ಆ ಜಾಗನ ಶುದ್ಧೀಕರಿಸಿ, ಸಾಧ್ಯ ಆದಷ್ಟು ದೇವ್ರನ್ನ ಶಾಂತ ರೂಪದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಕ್ಷುದ್ರ ಶಕ್ತಿಗಳು ಇಲ್ಲ ಆಗುವಂಥ ದಿನಗಳು ಬರುತ್ತೆ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಯಾರ್ಯಾರು ಸಫರ್ ಮಾಡಿದ್ದೀರಾ ನೆಗೆಟಿವಿಟಿಯಿಂದ, ಯಾರ್ಯಾರು ಶತ್ರುಬಾಧೆಯಿಂದ ನರಳಿದ್ದೀರಾ, ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಒಳ್ಳೆಯ ದಿನಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಆ ಒಳ್ಳೆಯ ದಿನಗಳು ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕನ್ನ ತಂದ್ಕೊಡುತ್ತೆ, ನೊಂದಿರೋ ಜೀವಕ್ಕೆ ಸಾಂತ್ವನ ಕೂಡ ತರುತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರು ಜಿನ್ ಪ್ರಾಬ್ಲಮ್ ಇಂದ ಸಾಯ್ತಾ ಇದ್ದೀರಾ ಅಥವಾ ತೊಂದರೆಗೆ ಒಳಗಾಗಿದ್ದೀರಾ, ಅಥವಾ ನಿಮ್ಮ ದುಡ್ಡು, ಹಣ, ಜಾಗ, ಜಮೀನು, ಆಸ್ತಿ ಪಾಸ್ತಿ, ಮಕ್ಕಳು ಮರಿ ಎಲ್ಲಾನು ಕಳ್ಕೊಂಡಿದ್ದೀರಾ. ಎಷ್ಟೊಂದು ಹೆಣ್ಮಕ್ಳು ಪ್ರೇತದ ಕೈಯಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ, ಸಮಸ್ಯೆ ಬಗೆಹರಿಯೋದು ಯಾವಾಗ, ಇದರಿಂದ ಒಳ್ಳೇದೇ ಆಗೋದು ಯಾವಾಗ? ಸೊ ಸಾಕಷ್ಟು ವಿಚಾರಗಳು ಇದೆ ಇಲ್ಲಿ. ಒಂದ್ ರೀತಿ ಪ್ರಶ್ನಾತೀತವಾಗಿ ಸಮಾಜಕ್ಕೆ ಪ್ರಶ್ನೆ ಮಾಡಬೇಕು ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ಈಗ ಸಮಯ ಬಂದಿದೆ ಎಲ್ಲದಕ್ಕೂ ದೇವತೆಗಳು ಧರೆಗೆ ಇಳಿದು ಉತ್ತರ ಕೊಡೋದಕ್ಕೆ. ಯಾಕೆ ಅಂದ್ರೆ ಎಲ್ಲರಿಗೂ ಒಂದು ಸಮಯ, ಈಗ ದೇವತೆಗಳಿಗೆ ಅಥವಾ ದೇವರುಗಳಿಗೆ ಒಂದು ಸಮಯ. ಸೊ ಯಾಕೆ ಅಂದ್ರೆ ಈಗ ಮಾನವ ಪ್ರಯತ್ನಕ್ಕೆ ಎಲ್ಲ ವಿಫಲ ಆಗಿ ಮನುಷ್ಯರ ಒಂದು ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗಿದೆ. ಬರೀ ನೆಗೆಟಿವಿಟಿ ಮಾತ್ರ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಈ ನೆಗೆಟಿವಿಟಿ ಏನಿದೆ, ಈ ನೆಗೆಟಿವಿಟಿ ಒಂದಷ್ಟು ಎಲ್ಲರ ಜೀವನನ ಒಂದು ದೊಂಬರಾಟದ ತರ ಆಡ್ಸಕ್ಕೆ ಶುರು ಮಾಡಿದೆ. ಅದಕ್ಕಿಷ್ಟ ಬಂದ ಹಾಗೆ, ಯಾವನಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನೆಗೆಟಿವಿಟಿ ಮಾಡ್ತಾನೆ, ಯಾವನಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಆಟ ಆಡ್ತಿದ್ದಾನೆ ಎಲ್ರ ಜೀವನದಲ್ಲೂ. ಆ ಕಾರಣಕ್ಕೆ ಯಾರು ಅಂತ ಗೊತ್ತಿಲ್ಲ, ಇದೇ ಊರು ಇದೇ ಜಾಗ ಅಂತ ಗೊತ್ತಿಲ್ಲ, ಇಡೀ ವಿಶ್ವದಲ್ಲಿ, ಬರೀ ಭಾರತದಲ್ಲಿ ಮಾತ್ರನ ಇಲ್ಲ, ಬರೀ ಬೆಂಗಳೂರಲ್ಲಿ ಮಾತ್ರನ ಇಲ್ಲ, ಎಲ್ಲ ಇಡೀ ದೇಶದಲ್ಲೇ ಹೀಗಾಗ್ತಾ ಇದೆ. ಎಷ್ಟೋ ಕಾಣದ ಕೈಗಳು ಕಾಣದ ರೀತಿಯಲ್ಲಿ ಸಾಂತ್ವನ ಕೂಡ ಹೇಳ್ತಾ ಇದೆ, ಸಾಕಷ್ಟು ಬದಲಾವಣೆ ಕೂಡ ಮಾಡಿದೆ, ಒಳ್ಳೆಯ ಕೆಲಸಗಳನ್ನ ಕೂಡ ಮಾಡಿದೆ. ಈ ಒಳ್ಳೆಯ ಕೆಲಸಗಳನ್ನ ಮಾಡಿ ಮಾಡಿ ಸೋತ್ ಹೋಗಿರುವಂತ ಕೈಗಳಿಗೆ ಶಕ್ತಿ ಕೊಡೋದಕ್ಕೋಸ್ಕರ ದೇವತೆಗಳು ಬರ್ತಿದ್ದಾರೆ ಭೂಮಿ ಮೇಲೆ. ಇದು ಸತ್ಯ ಇದೆ. ಇವತ್ತು ವರ್ಷದ ಕೊನೆಯ ಅಮಾವಾಸ್ಯೆ, ಮತ್ತೆ ಮಹಾಲಕ್ಷ್ಮಿ ಮನೆಗೆ ಬರುವಂತ ಸಮಯ, ಇದು ಗೋಧೂಳಿ ಸಮಯ. ಈ ರೀಡಿಂಗ್ ಅಲ್ಲಿ ಬಂದಿರೋ ಅಕ್ಷರ ಅಕ್ಷರ ಕೂಡ ಸತ್ಯ ಇದೆ. ಅಳವಡಿಸ್ಕೊಂಡ್ರೆ ನಿಮ್ ಜೀವನದಲ್ಲಿ ದೊಡ್ಡವರಾಗಿ ಬೆಳಿತೀರಾ. ಇಲ್ಲ ನಾನು ಅದೇ ತಪ್ಪು ಮಾಡ್ತೀನಿ, ನಾನು ಇರೋದೇ ಹೀಗೆ ಅಂತಂದ್ರೆ ನಿಮ್ಮ ಜೀವನ, ನಿಮ್ಮ ಜೀವ ನಿಮ್ಮ ಕೈಲಿ, ನಿಮ್ಗೆ ಇಷ್ಟ ಬಂದಾಗೆ. ಸಾಕಷ್ಟು ಬದುಕು ಬವಣೆಗಳ ನಡುವೆ ಸುಸ್ತಾಗಿರುವಂಥದ್ದು, ಸಮಾಜಮುಖಿ ಕೆಲಸ ಮಾಡಿ ಮಾಡಿ ಸಾಕಾಗಿರುವಂಥವ್ರು
ದೇವರಿಗೆ ಪೂಜೆ ಮಾಡಿ ಮಾಡಿ ನಂಬಿಕೆ ಕಳ್ಕೊಂಡಿರೋಂಥವ್ರಿಗೆಲ್ಲ ಸಾಂತ್ವನದ ದಿನಗಳು ಹತ್ತಿರದಲ್ಲೇ ಇದೆ. ಆ ತಾಯಿ ಜಗನ್ನೇ ಇರಬಹುದು, ಅಥವಾ ಜಗತ್ ಮಾತಾ ಇರಬಹುದು, ಜಗತ್ ಪಿತಾ ಇರಬಹುದು, ಅವರೆಲ್ಲರೂ ಭೂಮಿ ಮೇಲೆ ಬರ್ತಿದ್ದಾರೆ. ಯಾಕೆ ಇಷ್ಟು ದಿನ ಭೂಮಿ ಮೇಲೆ ಇರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲದಕ್ಕೂ ಒಂದು ಸಮಯ ಬೇಕು. ಹಾಗಾಗಿ ಅವರು ಹೊರಟಿದ್ರು. ಸೊ ಹಾಗಾಗಿ ಶಕ್ತಿ ದೇವತೆಗಳ ತಾಂಡವದಲ್ಲಿ ಇದ್ದ ಹಾಗೆ ಇದ್ದಂಗೆ, ಕಾದ ಹಾಗೆ ಕಾದಂಗೆ ಕಾದ್ಕೊಂಡ್ ಬಂದ್ರು. ಇನ್ಮೇಲೆ ಆ ಶಕ್ತಿ ದೇವತೆಗಳಿಗೂ ಕೂಡ ಸಾಕಾಗಿ ಅವರು ಕೂಡ ತಮ್ಮ ಮೂಲ ಸ್ವರೂಪನ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಶಕ್ತಿಯ ವಿಸ್ತರಿತ ರೂಪಗಳು ಎಲ್ಲ ಅಮ್ಮಗಳು ಅಲ್ವಾ. ನವದುರ್ಗೆಯರು ಕೂಡ ಎಲ್ಲರೂ ಕೂಡ ವಿಸ್ತರಿತ ರೂಪಗಳೇನೆ. ಹಾಗೇನೆ ದಶಾವತಾರ ಕೂಡ ವಿಷ್ಣುವಿನ ವಿಸ್ತರಿತ ರೂಪಗಳೇ. ಸೊ ಅಷ್ಟಲಕ್ಷ್ಮಿಯರು ಕೂಡ ವಿಸ್ತರಿತ ರೂಪಗಳೇ. ಸೊ ದಶ ಮಹಾವಿದ್ಯೆಗಳು ಕೂಡ ಸರಸ್ವತಿಯ ವಿಸ್ತರಿತ ರೂಪಗಳೇ. ಹಾಗಾಗಿ ಈಗ ಮೂಲ ಶಕ್ತಿಯ ಅಥವಾ ಆ ಜನನಿ ಸೃಷ್ಟಿಕರ್ತೆ ಬ್ರಹ್ಮಾಂಡನ ಸೃಷ್ಟಿ ಮಾಡಿ ಆಟ ಮಾಡಿ ನೋಡ್ತಾ ಇದ್ದಾಳಲ್ಲ, ಆ ತಾಯಿಗೆ ಈಗ ಕರೆ ಹೋಗಿದೆ. ಆ ತಾಯಿ ಯಾವ ರೂಪದಲ್ಲಿ ಬರ್ತಾಳೆ, ಎಷ್ಟು ಜನನ್ ಕರ್ಕೊಂಬರ್ತಾಳೆ, ಯಾವ ರೀತಿ ಬರ್ತಾಳೆ, ಹೊಸ ಅವತಾರದಲ್ಲಿ ಚಾಮುಂಡಿಯಾಗಿ ಬರ್ತಾಳ, ಅಥವಾ ನಂಗೆ ಇಲ್ಲೊಂದು ಮೆಸೇಜ್ ಇದೆ. ಸೊ ಗೋಡೆ ಮೇಲೆ ಹೋಗುತ್ತಲ್ಲ ಅದು, ಮತ್ತೆ ಹೌರಾಣಿ, ಈ ತರ ರೂಪ ಇಟ್ಕೊಂಡಿರೋರು ಯಾರೋ ನಿಜವಾಗ್ಲೂ ಮನುಷ್ಯರಾಗೋದನ್ನ ಯಾರೋ ನೋಡ್ತಾರೆ. ನೋಡಿದ ತಕ್ಷಣ ಅವ್ರಿಗೆ ಏನೋ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಈ ಥರದ್ದೇನೋ ಕಾಣಿಸ್ತಾ ಇದೆ. ಬಟ್ ಇದು ಫ್ಯಾಂಟಸಿನ ಭ್ರಮೆನ ಗೊತ್ತಿಲ್ಲ. ಬಟ್ ಈ ಥರದ್ದು ಏನೋ ಮೂವಿ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ನಲ್ಲಿ ನಂಗಿಲ್ಲಿ ನಿಜವಾಗ್ಲೂ ಕಾಣಿಸ್ತಾ ಇದೆ. ಬಟ್ ಆ ಥರದಿದೆ. ಸೊ ಹಾಗಾಗಿ ಎಲ್ಲ ಅಮಾಯಕರನ್ನ ಕಾಪಾಡೋದಕ್ಕೆ ಒಂದಷ್ಟು ಟೀಮ್, ಡಿವೈನ್ ಟೀಮ್ ಅಂತ ಇರುತ್ತೆ. ಏಂಜಲ್ ಟೀಮ್ ಅಥವಾ ಸ್ಪಿರಿಚುವಲ್ ಟೀಮ್, ವಾಟ್ ಎವರ್ ಟೀಮ್ ನೀವು ಹೆಸರು ಕೊಡ್ತೀರಾ ಅದು. ಅವೆಲ್ಲವೂ ಕೂಡ ಕಾಪಾಡ್ತಾನೆ ಇದೆ. ಈಗ ಅವರೆಲ್ಲರೂ ತಮ್ಮ ಒಂದು ಟೈಮ್ ಪೀರಿಯಡ್ ಖಾಲಿ ಆಯಿತು. ಅಂದರೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಲ್ವಾ. ಸೊ ಹಾಗೆ ಅವರೆಲ್ಲರೂ ಕೂಡ ಹೋಗುವಂಥ ಸಮಯ ಬಂದಾಯಿತು. ಸೊ ಅವರೆಲ್ಲರೂ ಹೊರಟ ಮೇಲೆ ಈ ಲೋಕನ ಅಥವಾ ಇಷ್ಟೊಂದು ದುಷ್ಕೃತ್ಯಗಳನ್ನ ಮಾಡಿ ಅಟ್ಟಹಾಸದ ನಗೆ ಬೀರ್ತಾ ಇರೋರ್ನ ಕೇವಲ ತಮ್ಮ ಒಂದು ಜಾಗ ತಮ್ಮಂತೆ ಆಗಂಗೆ, ಅಥವಾ ಆ ಹೆಣ್ಣನ್ನ ಮದುವೆ ಆಗಕ್ಕೆ, ಅಥವಾ ಆ ಹೆಣ್ಣನ್ನ ತನ್ನಂತೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಒಂದು ಹುಡುಗನ್ನ ತನ್ನಂತೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಪಾಸ್ ಆಗೋದಕ್ಕೆ, ಅಥವಾ ಒಂದು ಕಾರ್ ತಗೊಳ್ಳೋದಕ್ಕೆ, ಒಂದು ಜಾಗಕ್ಕೋಸ್ಕರ, ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಸಣ್ಣ ಸಣ್ಣ ವಿಚಾರಕ್ಕೆ ಮಾಡಿ 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 ಇವರಿಗೆಲ್ಲ ಶಕ್ತಿ ಬಂದು ಪಾಪ ಎಲ್ಲರೂ ಕಷ್ಟ ಅನುಭವಿಸ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಕಷ್ಟ ಬಂದ್ರೆ ಪರವಾಗಿಲ್ಲ, ಇಡೀ ಫ್ಯಾಮಿಲಿನೇ ಡೆತ್ ಆಗೋ ಹಾಗೆ ಮಾಡ್ತಿದ್ದಾರೆ. ಸೊ ಇದು ತುಂಬಾ ಜಾಸ್ತಿ ಆಗಿರೋದ್ರಿಂದ ಎಸ್ ಅಫ್ಕೋರ್ಸ್ ಇದು ಕಲಿಯುಗದ ಪ್ರಭಾವ. ಎಲ್ಲ ಋಷಿ ಮುನಿಗಳ ಶಾಪ ಇರೋದೇ ಹಾಗೆ ಆಗ್ಬೇಕು. ಬಟ್ ಅದಕ್ಕೂ ಒಂದು ಎಂಡ್ ಅಂತ ಬರ್ಬೇಕಲ್ವಾ. ಈಗ ಆ ಎಂಡಿಂಗ್ ಟೈಮ್ ಬರ್ತಾ ಇದೆ. ಯಾರೋ ಕತೆ ಹೇಳ್ಕೊಂಡು ಕೂತಿದ್ದೀರಾ, ಮಾಡಕ್ ಕೆಲ್ಸ ಇಲ್ವಾ ಅಂತ ಕೇಳ್ತಿದ್ದಾರೆ. ಕೆಲ್ಸ ಇಲ್ಲ ಅಂತಾನೆ ನಾನು ಹೇಳ್ಕೊಂಡು ಕೂತಿದ್ದೀನಿ. ನಿಮ್ಗೆ ಕೆಲ್ಸ ಇದ್ರೆ ದಯವಿಟ್ಟು ಹೋಗಿ ಮಾಡಿ. ನನ್ನ ಈ ಕೆಲ್ಸವಿಲ್ಲದ ಕೆಲ್ಸನ ಯಾಕೆ ಕೇಳ್ತಾ ಕೂತಿದ್ದೀರಾ ಅಂತ ಕೂಡ ನಾನು ಅವರಿಗೆ ಹೇಳ್ತೀನಿ. ಸೊ ಈಗ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ದಿನಗಳು ಬರೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂದ್ರೆ ಆ ಎಲ್ಲ ದೇವಿ ಶಕ್ತಿಗಳು ಇನ್ನ ಒಂದು ರೀತಿ ನಾವು ಇಲ್ಲಿ ಹೋಗಿದ್ದೋ, ಅಲ್ಲಿ ಹೋಗಿದ್ದೋ, ಇಲ್ಲಿ ಸರಿ ಹೋಯ್ತು, ಅಲ್ಲಿ ಸರಿ ಹೋಯ್ತು, ಎಲ್ಲವೂ ಕೂಡ ಎಲ್ಲಿ ಹೋದ್ರು ಇನ್ಮೇಲೆ ಸರಿ ಹೋಗೋದಿಲ್ಲ ಅಥವಾ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ಇನ್ಮುಂದೆ ಅದೆಲ್ಲವೂ ಕೂಡ ಸರಿ ಹೋಗುವಂತ ಸಮಯ ಬರುತ್ತೆ. ಆ ದೈವಾನುಗ್ರಹದ ಎಸ್, ಇಲ್ಲಿ ಇನ್ನೊಂದು ಮಾತಿದೆ. ದೈವಾನುಗ್ರಹದ ದಂಪತಿಗಳಿಗೆ ವಿಶೇಷ ಶಿಶುವಾಗಿ ಭಗವಂತ ಹುಟ್ಟು ಬರ್ತಾನೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಗೊತ್ತಿಲ್ಲ, ನೆಲಗುಂಡ ಅಂತ ಕೇಳಿಸ್ತಾ ಇದೆ. ಅದೇನ್ ನೆಲಗುಂಡ ನನಗೂ ಕೂಡ ಗೊತ್ತಿಲ್ಲ, ಅದು ಕೂಡ ಕೇಳಿಸ್ತಾ ಇದೆ. ಅಲ್ಲಿಂದ ಒಂದು ವಿಶೇಷವಾದಂಥ ಜರ್ನಿ ಶುರು ಆಗುತ್ತೆ ಯಾರ್ದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯಾರಿಗೆ ಆ ಜರ್ನಿ ಶುರು ಆಗುತ್ತೆ, ಯಾವ ರೀತಿ ಶುರು ಆಗುತ್ತೆ ನನಗೆ ಗೊತ್ತಿಲ್ಲ. ತುಂಬಾ ವಿಶೇಷವಾದಂಥ ಮಾಹಿತಿ ಅಂತಷ್ಟೇ ನನಗೆ ಗೊತ್ತು. ಸೊ ಆ ಥರದ್ದು ಏನೋ ಒಂದು ಇಲ್ಲಿ ಇದೆ. ಹಾಗಾಗಿ ಇನ್ಮುಂದೆ ಯಾರು ಧೈರ್ಯಕ್ಕೆ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಯಾರು ವಾಮಾಚಾರದಿಂದ ರೋಸ್ ಹೋಗಿದ್ದೀರಾ, ಬೇಸತ್ತಿದ್ದೀರಾ, ಅಥವಾ ನೆಗೆಟಿವಿಟಿಯಿಂದ ತೊಂದರೆ ಅನುಭವಿಸಿದ್ದೀರಾ, ಇನ್ಮುಂದೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ.
ನಿಮ್ಮ ಉಗುರುಗಳನ್ನ ಯಾರೋ ತಗೊಂಡು ಹೋಗಿ ಒಂದಷ್ಟು ಸಮಸ್ಯೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಗಮನನ ಕೊಡಿ. ಉಗುರ್ನ ಎಲ್ಲಂದ್ರೆ ಅಲ್ಲಿ ಎಸಿಬೇಡಿ ಅನ್ನುವಂಥದ್ದು ಇದೆ. ಉಗುರೆಲ್ಲ ಕಟ್ ಮಾಡ್ಕೊಂಡು ಒಂದು ಚಕ್ಕೆ, ಒಂದು ಕರ್ಪೂರನ ಇಟ್ಟು ಅದನ್ನ ಸುಟ್ಟು ಅದನ್ನ ನಿಮ್ಮ ಮನೆಯ ಯಾವ್ದಾದ್ರು ಪಾಟಿನ ಬುಡಕ್ಕೆ ಹಾಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗ್ತಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರದ್ದೋ ರಕ್ತದ ಕೋಡಿನ ಹರಿಸ್ಬೇಕು ಅಂತ ಪ್ರಯತ್ನನ ಪಡ್ತಿದ್ದಾರೆ. ಸೊ ಆ ಪ್ರಯತ್ನ ವಿಫಲ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಊರಿನ ದೇವತೆ ಮುನ್ಸ್ಕೊಂಡಿದ್ದಾಳೆ, ನನ್ಗೆ ಊರಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಊರೊಳಗೆ ಸೇರಿಸ್ತಾ ಇಲ್ಲ ಅಂತ ಯಾರೋ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಆ ಥರ ಏನೂ ಇಲ್ಲ. ಏನೋ ಒಂದು ನೆಗೆಟಿವ್ ಪ್ಯಾಟ್ರನ್ ಅಲ್ಲಿ ನಿಮ್ಮನ್ನ ತಡೀತಾ ಇದೆ. ಆ ನೆಗೆಟಿವ್ ಪ್ಯಾಟ್ರನ್ ಯಾವುದು ಅಂತ ತಿಳ್ಕೊಳ್ಳಿ, ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಲಿ ನೀವು ಸರಿ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮುಂದೆ ವಿವಾಹ ಆಗುತ್ತಾ, ನಮ್ಮ ಮುಂದಿನ ಜನಾಂಗ ಚೆನ್ನಾಗಿರುತ್ತಾ ಅಂತ ಯಾರೋ ಪ್ರಶ್ನೆ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಲೋಕಾರೂಢಿ ಉತ್ತರ, ಆ ಇಲ್ಲಿ ತುಂಬಾ ಜನ ನೋಡ್ತಿರೋದ್ರಿಂದ ನಿಮ್ಮೊಬ್ರು ಪ್ರಶ್ನೆಗೆ ಉತ್ತರ ಹೇಳೋದಕ್ಕಾಗೋದಿಲ್ಲ. ಸೊ ಅದನ್ನ ನೀವು ನಿಮ್ಮ ಗ್ರಾಮ ದೇವತೆಯ ಬಳಿ ಹೋಗಿ ಪ್ರಶ್ನೆನ ಕೇಳಿ. ಯಾಕೆ ಅಂದ್ರೆ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಅಡ್ಡಿ ಮಾಡ್ತಾ ಇರೋದು ನಿಮ್ಮ ಊರಿನ ಗ್ರಾಮ ದೇವತೆ ಇದ್ದಾಳೆ. ಸೊ ಆ ಗ್ರಾಮ ದೇವತೆಯ ಪ್ರಾರ್ಥನೆ ಮಾಡಿ ನಿಮ್ಮ ಊರಿನ ಗ್ರಾಮ ದೇವತೆ ಒಪ್ಪಿಗೆ ಕೊಟ್ರೆ ಆ ದಿನಾನೇ ನಿಮ್ಮ ಮದ್ವೆ ಆಯ್ತು ಅಂತ ಲೆಕ್ಕ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಶೇಷವಾದಂತ ಟ್ವಿನ್ ಫ್ಲೇಮ್ ಎಲ್ಲೋ ಒಂದ್ ಕಡೆ ಆಗಿಲ್ಲ, ರಿಯೂನಿಯನ್ ಅಂತ ಬೇಜಾರಾಗಿದ್ರೆ ಸೊ ಅದಕ್ಕೆ ಅದರದೇ ಆದ ಕಾರಣಗಳು ಇರಬಹುದು, ಅದರದೇ ಆದ ವೈಯಕ್ತಿಕ ವಿಚಾರಗಳು ಕೂಡ ಇರಬಹುದು. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಜನ್ಮದಲ್ಲಿ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇನ್ಮುಂದೆ ಬಹಳ ಕಮ್ಮಿ ಇರೋದ್ರಿಂದ ಸೊ ಸಾಧ್ಯತೆ ಆಗೋದು ಆ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ಮಾತ್ರ, ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ. ಜೊತೆಗೆ ಯಾರೋ ವಾಹನ ಅಪಘಾತದಿಂದ ತೊಂದರೆಗೀಡಾಗಿ ಮುಂದೆ ಅಲ್ಲಿ ಆ ವಾಹನಗಳು ಓಡಾಡ್ದಿರೋ ಹಾಗೆ ತೊಂದರೆನ ಆ ಜಾಗದಲ್ಲಿ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಗಮನನ ತಗೊಂಡು ಆ ಜಾಗನ ಹೇಗೆ ಸರಿಪಡಿಸ್ಬೇಕು ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ವಿದೇಶಕ್ಕೆ ಹಾರ್ಬೇಕಾದ್ರೆ ಏನೋ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಈಗ ಸ್ಕೈ ಡೈವ್ ಮಾಡ್ಬೇಕು ಅನ್ನುವಂತ ಆಸೆ ಇದೆ, ಅದನ್ನ ಈಡೇರ್ಸಕ್ ಹೋದಾಗ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತಾರೆ. ಸ್ಕೈ ಡೈವ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಏರೋಪ್ಲೇನ್ ಇಂದ ಧುಮ್ಕಿ ಹೀಗೆ ಆ ಪಕ್ಷಿ ತರ ಹಾರಾಡ್ತಾರಲ್ಲ, ಸದ್ಯಕ್ಕೆ ಅದನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಏರೋಪ್ಲೇನ್ ಕ್ರಾಶ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಡಾಲ್ಫಿನಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ. ವಿಚಿತ್ರವಾಗಿ ಡಾಲ್ಫಿನ್ ಕಾಯಿಲೆ ಅಂತ ಶುರು ಆಗತ್ತೆ ಸಮುದ್ರದಲ್ಲಿ. ಡಾಲ್ಫಿನ್ಗಳು ಸತಿ ಬೀಳುವಂಥದ್ದು ಒಂದಷ್ಟು ಏನೋ ಸಮಸ್ಯೆಗಳಾಗತ್ತೆ. ಅದಾಗದೆ ಇರೋ ಹಾಗೆ ಒಂದಷ್ಟು ಪ್ರಯತ್ನನ ಪಡಬೇಕು ಅನ್ನುವಂಥದ್ದು ಕೂಡ ಇದೆ. ಎಸ್, ವಿಶ್ವಂ ಒಂದೇ ಜಗದ್ಗುರುಂ ಆಗತ್ತೆ. ವಿಶ್ವಂ ಒಂದೇ ಜಗದ್ಗುರು ಅಂತ ಆದ್ಮೇಲೆ ಸೊ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ನೀವು ಇಷ್ಟಪಟ್ಟ ಹುಡುಗಿನೇ ಮದ್ವೆ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನ ತುಂಬಾ ಚೆನ್ನಾಗಾಗತ್ತೆ. ಏಂಜಲ್ಸ್ ಎಲ್ಲ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ ಬಗ್ಗೆ ಗಾಸಿಪ್ಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ. ಯಾರೋ ಊರ್ ಬಿಟ್ಟು ಊರನ್ನ ಗಂಟು ಮುಟ್ಟೆ ಕಟ್ಕೊಂಡು ಬರ್ತಾರೆ, ಅವ್ರನ್ನ ನಿಮ್ಮೂರಲ್ಲಿ ಸೇರ್ಸ್ಬೇಡಿ, ಟೆಂಟ್ಗಳು ಹಾಕಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಇದು ಯಾವ ರೀತಿ ಅಂದ್ರೆ ಅಂದ್ರೆ ಈ ಆಟ ಸಾಮಾನೆಲ್ಲ ಮಾರ್ತಾರಲ್ಲ ಆ ಥರ ಅಲ್ಲ, ಇವ್ರು ಯಾರೋ ದುಷ್ಟರಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಒಂದ್ ರೀತಿ ನರಭಕ್ಷಕರ ತರ ಕಾಣಿಸ್ತಾ ಇದ್ದಾರೆ ಇಲ್ಲಿ, ಒಂದ್ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ತುಂಬಾ ಸ್ಕೇರಿ ರೀಡಿಂಗ್ ತರ ನಂಗೆ ಅನ್ನಿಸ್ತಾ ಇದೆ. ಸೊ ಆಂಜನೇಯನ ಒಂದಷ್ಟು ಮುಖವಾಡನ ಅಥವಾ ಆಂಜನೇಯನ ಒಂದಷ್ಟು ಕವಚನ ಯಾರೋ ಕದ್ದಿದ್ದಾರೆ, ಅವರು ತಾನಾಗೆ ತಂದು ಇಡ್ತಾರೆ ವಾಪಸ್ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರ ಒಡವೆಗಳನ್ನ ಯಾರ್ಯಾರು ಕದ್ದಿದ್ದೀರೋ ಅದೆಲ್ಲ ಅವರು ದೇವರಿಗೆ ಆಯಾ ದೇವಸ್ಥಾನದಿಂದ ಕದ್ದಿದ್ದು ಅಲ್ಲಿಗೆ ವಾಪಸ್ ಕೊಟ್ಬಿಡಿ, ಆಗ ನಿಮ್ ಫೈನಾನ್ಷಿಯಲ್ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಈ ವರ್ಷದ ಯುಗಾದಿ ನಿಮ್ಮ ಜೀವನಕ್ಕೆ ಶುಭ ಫಲನ ಖಂಡಿತವಾಗ್ಲೂ ತರುತ್ತೆ. ತರಲೇಬೇಕು ಅಂತ ಪ್ರಾರ್ಥನೆ ಕೂಡ ನಾನು ಮಾಡ್ತೀನಿ ದೇವರಲ್ಲಿ. ಯಾಕೆಂದರೆ ಈ ವರ್ಷ ನಿಮ್ಮೆಲ್ಲರ ಕೋಪ ತಾರಕಕ್ಕೆ ಏರುತ್ತೆ. ಸೊ ಹಾಗಾಗಿ ಕೋಪನ ಕಂಟ್ರೋಲಲ್ಲಿ ಇಡಿ. ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಪಾಸಿಟಿವ್ ಬದಲಾವಣೆನೂ ನೋಡ್ತೀರಾ, ನೆಗೆಟಿವ್ ಬದಲಾವಣೆನೂ ನೋಡ್ತೀರಾ. ನೆಗೆಟಿವ್ ಬಂದಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಬಂದಾಗ ಇನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಅನ್ಯ ದೇಶದ ಪ್ರಜೆ ನಿಮಗೆ ಭೇಟಿಯಾಗಿ ನಿಮ್ಮನ್ನ ಮದುವೆ ಆಗಿ ನಿಮ್ಮ ಜೊತೆ ಸಂಸಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಅವರು ಇಂಡಿಯಾಗೆ ಬಂದು ಇಂಡಿಯಾಲೇ ಸೆಟ್ಲ್ ಆಗಿ ಇಂಡಿಯಾಲೇ ಇರ್ತಾರೆ ಅನ್ನುವಂಥದ್ದು ಇದೆ. ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ವಿಚಿತ್ರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ನನಗೆ ಮೇಜರ್ ಆಗಿ ಇನ್ನೊಂದು ಕಾಣಿಸ್ತಾ ಇದೆ, ಮಂಜುಗಡ್ಡೆ ಕರಗಿ ತೇಲ್ಕೊಂಡು ಬಂದು ಹೊಡೆಯುತ್ತೆ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮಂಜುಗಡ್ಡೆ ತೇಲ್ಕೊಂಡ್ಬಂದು ಹೊಡೆಯುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಈ ವರ್ಷ ಭೂಮಿನ ಕಾಪಾಡುವಂತ ಶಕ್ತಿ ಯಾರಲ್ಲಾದ್ರೂ ಇದ್ರೆ ಅದು ನಮ್ಮ ಬಜರಂಗ ಬಲಿ ಆಂಜನೇಯನ ಹತ್ರ ಮಾತ್ರ ಇದೆ. ಸೊ ಹಾಗಾಗಿ ಆಂಜನೇಯನ ಆರಾಧನೆ ಹೆಚ್ಚೆಚ್ಚು ಮಾಡಿ, ಆಂಜನೇಯನಿಗೆ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ಕೂಡ ಆಂಜನೇಯ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಸಾಧ್ಯ ಆದಷ್ಟು ನಿಮ್ಮನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಮನೇನ ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ಳಿ. ಹೆಣ್ಮಕ್ಳನ್ನ ಗಂಡ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ, ಗಂಡ್ಮಕ್ಳನ್ನ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ. ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ನಿಮ್ಮನೆ ಅಕ್ಕ ತಂಗಿದಿರು ಅಂತ ನೋಡ್ಕೊಳ್ಳಿ. ಸೊ ದಯವಿಟ್ಟು ಎಲ್ಲರೂ ಒಳ್ಳೆಯವರಾಗೆ ಇರಿ ಅಂತ ಹಾರೈಸ್ತೀನಿ, ಪ್ರಾರ್ಥಿಸ್ತೀನಿ, ಬೇಡ್ಕೊಳ್ತೀನಿ. ಈ ಸಮಸ್ತ ರೀಡಿಂಗ್ನ ನಾನು ವಾಗ್ದೇವಿ ಪಾದಾರವಿಂದಕ್ಕೆ, ಅಂಗಾಳ ಪರಮೇಶ್ವರಿ ಪಾದಾರವಿಂದಕ್ಕೆ, ಆಂಜನೇಯನ ಪಾದಾರವಿಂದಕ್ಕೆ, ನನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆನ ಮಾಡ್ತೀನಿ. ಸೊ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಜಗಜ್ಜಗನಿ ಜಗನ್ಮಾತೆ ಏನು ಇದನ್ನ ಹೇಳಿದಾಳೆ, ಭಾರತ ಮಾತೆಗೆ ಹೆಮ್ಮೆ ತರೋ ರೀತಿಯಲ್ಲಿ ನಾವೆಲ್ಲರೂ ಬದಲಾಗೋಣ. ಮತ್ತೊಮ್ಮೆ ವಸುದೈವಕ ಕುಟುಂಬ ಸ್ಟ್ರಾಂಗ್ ಅಂತ ತೋರಿಸೋಣ. ನಾವು ನಮ್ಮ ದೇಶ ಒಗ್ಗಟ್ಟಲ್ಲಿ ಇದ್ರೆ ವಿಶ್ವಶಾಂತಿ ನೆಲೆಸೋದ್ರಲ್ಲಿ ನಮ್ಮ ಪಾತ್ರ ಹೆಚ್ಚು ಹಿರಿದಾಗಿ ಇರುತ್ತೆ. ಸೊ ಆ ಪಾತ್ರ ಹಿರಿದಾಗೆ ಇರಲಿ ಅನ್ನುವಂಥದ್ದು ಇದೆ. ಸೊ ಮಡುವುಗಟ್ಟಿರೋ ದುಃಖ ಹರಿದು ಹೋಗಲಿ ಅನ್ನುವಂಥದ್ದು ಇದೆ. ತುಂಬ ದುಃಖದಲ್ಲಿ ಇದ್ದೀರಾ ತುಂಬ ಜನ, ಆ ದುಃಖ ಹರಿದು ಹೋಗಲಿ ಅನ್ನುವಂಥದ್ದು ಇದೆ. ಆ ದುಃಖನ ಬಿಟ್ಬಿಡಿ, ಕಂಟ್ರೋಲ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಜಗಜ್ಯೋತಿ ಬಸವಣ್ಣರ ಜ್ಞಾನಜ್ಯೋತಿ ಮತ್ತೊಮ್ಮೆ ಬೆಳಗಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಬಸವಣ್ಣರವರ ಅನುಗ್ರಹದಿಂದ ಮತ್ತೊಮ್ಮೆ ಭೂಮಂಡಲ ಜ್ಞಾನಮಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೈವಾರಯ ತಾತಯ್ಯ ನನಗೆ ನೆನಪು ಬರ್ತಿದ್ದಾರೆ. ಕೈವಾರ ತಾತಯ್ಯರ ಪಾದಾರವಿಂದಕ್ಕೂ ಕೂಡ ನಮನ ಹೇಳ್ತೀನಿ. ಸೊ ಭೀಮಲಿಂಗೇಶ್ವರರ ಆಶೀರ್ವಾದ ಕೂಡ ಇಲ್ಲಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕ್ಯಾಂಡಲ್ ಶಾಂತ ಆಗೋವರೆಗೂ ನಿಮ್ಮ ಮನಸ್ಸಿನ ಪ್ರಾರ್ಥನೆ ಏನಿದೆ, ಏನೇ ಇರಲಿ, ಎಂಥದ್ದೇ ಆಸೆ ಇರಲಿ, ಅದು ಒಳ್ಳೇದಾಗಿರಲಿ, ಅದು ಸತ್ಯದಾಗಿರಲಿ. ನಿಮ್ಗೆ ಅದರಿಂದ ಒಳ್ಳೇದಾಗಬೇಕು, ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗಬೇಕು, ಅಷ್ಟನ್ನು ಮಾತ್ರ ಪ್ರಾರ್ಥನೆ ಮಾಡಿ. ಏನಾದರೂ ಕೆಟ್ಟದ್ದು ಕೇಳ್ಕೊಂಡ್ರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಆಸೆ ಏನಿದೆಯೋ ಅದೆಲ್ಲವೂ ಒಳ್ಳೆ ಆಸೆಗಳು ಈಡೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರಿಗೆ ಮಹಾಲಕ್ಷ್ಮಿ ಬಂಧನ ಆಗಿದೆ, ಯಾರಿಗೆ ದುಡ್ಡಲ್ಲಿ ತೊಂದರೆ ಆಗಿದೆ, ಯೋಚನೆ ಮಾಡಬೇಡಿ. ನಿಮಗೆ ಬರಬೇಕಾಗಿರೋ ಸ್ಟಕ್ ಆಗಿರೋ ಅಷ್ಟು ಅಮೌಂಟ್ ಬರುತ್ತೆ. ಇನ್ಮೇಲೆ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಡೈಲಿ ಇನ್ಕಮ್ ಇರುತ್ತೆ. ನೋ ಮ್ಯಾಟರ್ ಯಾವ ಕೆಲಸ ಮಾಡ್ತಿದ್ದೀರಾ ಅಂತ ಡೈಲಿ ಇನ್ಕಮ್ ಇರುತ್ತೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ತಲೆಯ ಆರೋಗ್ಯ ಸರಿ ಹೋಗುತ್ತೆ, ದೇಹದ ಆರೋಗ್ಯ ಸರಿ ಹೋಗುತ್ತೆ, ನೀವು ನೀವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಿರುವಂಥ ನಿಮ್ಮ ಬಾಳ ಈ ಪಯಣ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಮತ್ತೆ ಹುಟ್ಟಿ ಬರೋ ಹಾಗೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.
ಎಲ್ಲರಿಗೂ ವಿಶ್ವಶಾಂತಿ ನೆಲೆಸ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಂಗೆ ಈಗ ಯಾರೋ ಗುರುಗಳ ಪ್ರಾಣ ಪಕ್ಷಿ ಹಾರಿ ಹೋದಂಗೆ ಅನ್ನಿಸ್ತು. ಯಾರೋ ನಮ್ಮೆಲ್ಲರಿಗೂ ಹತ್ತಿರವಾಗಿರುವಂಥ ಗುರುಗಳ ಪ್ರಾಣ ಪಕ್ಷಿ ಹೋಯ್ತು, ಅವರು ಭಗವಂತನಲ್ಲಿ ಲೀನ ಆದ್ರು ಅನ್ನುವಂಥ ಸುದ್ದಿನ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಇದನ್ನ ನೋಡಿ ನಿಮ್ಗೇನಾದರೂ ಮೆಸೇಜಸ್ ಇದ್ರೆ ನೀವು ತಗೊಳ್ಬಹುದು. ನನಗೆ ಅನ್ನಿಸ್ತಾ ಇದೆ ಅಮ್ಮ ನಿಮ್ಮ ಇಷ್ಟು ಶತ್ರುಗಳ ರುಂಡ ಚೆಂಡಾಡಿದಾಳೆ ಅಂತ. ನನಗೆ ಇಲ್ಲಿ ವಿರಾಟ್ ರೂಪದ ದರ್ಶನ ಥರ ನನಗೆ ಅನ್ನಿಸ್ತಾ ಇದೆ. ಕೆಲವು ಸತಿ ದಕ್ಷಿಣಾಮೂರ್ತಿ ಥರ ಅನ್ನಿಸ್ತಾ ಇದೆ, ಇನ್ನು ಕೆಲವು ಸತಿ ಚಾಮುಂಡೇಶ್ವರಿ ಥರ ಅನ್ನಿಸ್ತಾ ಇದೆ, ಇನ್ನು ಕೆಲವು ಸತಿ ವಿಷ್ಣು ವಿರಾಟ್ ರೂಪದಲ್ಲಿ ನಿಂತಿರ್ತಾರಲ್ಲ ಆ ಥರ ಇದೆ. ಸೊ ನಿಮ್ಮ ಜೀವನ ಸೇಲಿ ಮುಳುಗೋರಿಗೆ ಹುಲ್ಕಡ್ಡಿ ಆಶ್ರಯ ಅನ್ನೋ ರೀತಿಲಿ ಆಗಲಿ, ಒಳ್ಳೇದಾಗಲಿ. ಟೇಕ್ ಕೇರ್.